ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಹೇಳ್ತಾ ಇದ್ದೀನಿ ಅಂದರೆ ನೋಡಿ, ನೀವು ಎಲ್ಲರೂ ಕೂಡ ನೋಡ್ಬೋದು ಈ ನ್ಯೂಸ್ ಪ್ರಾಕ್ಟಿಕಲಲ್ಲಿ ಕ್ಲಿಯರ್ ಆಗಿ ಹೇಳಿದ್ದೀರಾ. ಗೃಹಲಕ್ಷ್ಮಿ ಯೋಜನೆ ಅಡಿ 2,000 ರೂಪಾಯಿ ದಸರಾ ಹಬ್ಬಕ್ಕಿಂತ ಮುಂಚೆ ಬರುತ್ತೆ, ದೀಪಾವಳಿ ಹಬ್ಬಕ್ಕಿಂತ ಮುಂಚೆ 4,000 ರೂಪಾಯಿ ಬರುತ್ತೆ ಅಂತ. ಇವಾಗ 4,000 ರೂಪಾಯಿ ಇದನ್ನು ಸ್ವಲ್ಪ ಸೈಡ್ಗೆ ಇಡೋಣ. ಇವಾಗ ನೋಡಿ 2,000 ರೂಪಾಯಿ ಇವಾಗ 10ನೇ ತಾರೀಕಿಂತ ಮುಂಚೆ ಬರುತ್ತೆ ಅಂತ ಇರೋದು. ಇಲ್ಲಿ ದಸರಾ ಹಬ್ಬ ನಮಗೆ ಗೊತ್ತಿರುವ ಹಾಗೇನೆ 11 ಮತ್ತು 12ನೇ ತಾರೀಕಿದೆ. ಇಲ್ಲಿ ನ್ಯೂಸ್ ಪೇಪರ್ ಆರ್ಟಿಕಲ್ ಪ್ರಕಾರ 2,000 ರೂಪಾಯಿ 10ನೇ ತಾರೀಕು ಒಳಗಡೆನೆ ಬರಬೇಕು ಮತ್ತು 4,000 ರೂಪಾಯಿ 30ನೇ ತಾರೀಕು ಒಳಗಡೆನೆ ಬರಬೇಕು. ಅಂದರೆ ಟೋಟಲ್ ಆಗಿ 6,000 ರೂಪಾಯಿ ಬರಬೇಕಾಗಿರುವುದು. ಇವಾಗ ಅಂದರೆ 2,000 ರೂಪಾಯಿ ಜಮಾ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ಅಥವಾ ಯಾವಾಗ ಬರುತ್ತೆ ಅದರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಈ ಒಂದು ವಿಡಿಯೋದಲ್ಲಿ ಸ್ಟಾರ್ಟಿಂಗಲ್ಲೇ ವಿತ್ ಪ್ರೂಫ್ ಸಮೇತನೇ ತೋರಿಸ್ತಿದ್ದೇನೆ. ನ್ಯೂಸ್ ಪೇಪರಲ್ಲಿ ಆರ್ಟಿಕಲಲ್ಲಿ ಪಬ್ಲಿಷ್ ಆಗಿದೆ, ಅದು ಕೂಡ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರುವಂಥದ್ದು ನ್ಯೂಸ್ ಆಗಿರುತ್ತದೆ. ಆ ಒಂದು ನ್ಯೂಸ್ ಪೇಪರ್ ಆರ್ಟಿಕಲಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಇಲ್ಲಿ 2ನೇ ಸಲ ಹಣ ಹಾಕ್ತೀವಿ, ಟೋಟಲ್ ಆಗಿ ಈ ತಿಂಗಳು ಅಂದರೆ ಅಕ್ಟೋಬರಲ್ಲಿ ಜನರು 6,000 ರೂಪಾಯಿ ರಿಸೀವನ್ನು ಮಾಡಿಕೊಳ್ಳುತ್ತಾರೆ. ಇಲ್ಲಿ 6,000 ರೂಪಾಯಿ 2 ರೀತಿ ಡಿವೈಡ್ ಆಗಿ ಮಾಡಿ ಈ ರೀತಿಯಾಗಿ 2,000 ರೂಪಾಯಿ ಪ್ಲಸ್ 4,000 ರೂಪಾಯಿ ಅಂದರೆ ಇಲ್ಲಿ ನಿಮಗೆ ಫಸ್ಟ್ 2,000 ರೂಪಾಯಿ ಬರುತ್ತೆ, ಅದಾದಮೇಲೆ ನಿಮಗೆ 4,000 ಬರುತ್ತೆ. ಇಲ್ಲಿ ದಸರಾ ಹಬ್ಬಕ್ಕಿಂತ ಮುಂಚೆ 2,000 ರೂಪಾಯಿ, ದೀಪಾವಳಿ ಹಬ್ಬಕ್ಕಿಂತ ಮುಂಚೆ ನಿಮಗೆ 4,000 ರೂಪಾಯಿ ಸಿಗುತ್ತೆ ಅಂತ. ಆದರೆ ಇವಾಗ ಈ ತಿಂಗಳಲ್ಲಿ ಆಗಲೇ 3 ದಿನ ಕಳೆದಿದೆ ಮತ್ತು ದಸರಾ ಹಬ್ಬ ಇನ್ನು ಕೇವಲ ದಿನಗಳಲ್ಲಿ ಸ್ಟಾರ್ಟ್ ಆಗುತ್ತದೆ. ಹಾಗಾದರೆ ಇವಾಗ ನಿಮಗೆ 2,000 ರೂಪಾಯಿ ಜಮಾ ಆಗುವುದಕ್ಕೆ ಸ್ಟಾರ್ಟ್ ಆಗಿದೆ. ಯಾರಿಗಾದರೂ ಬಂದಿದೆಯಾ ಅಥವಾ ಯಾವಾಗ ಬರುತ್ತೆ ನೋಡೋಣ. ಇವಾಗ ವಿಡಿಯೋನ ದಯವಿಟ್ಟು ನೋಡ್ತಾ ಹೋಗಿ, ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಕೊಟ್ಬಿಟ್ಟಿನಿ ನೋಡ್ತಾ ಹೋಗಿ. ಹೌದು ವೀಕ್ಷಕರೇ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆನ ಯಾವಾಗ ಬರುತ್ತೆ ಅಂತ ಸಾಕಷ್ಟು ಜನ ಮಹಿಳೆಯರು ವೇಟ್ ಮಾಡ್ತಾನೆ ಇದ್ದೀರಾ. ಆದರೆ ಇಲ್ಲಿ ಯಾರಿಗೂ ಕೂಡ ಇನ್ನು ಗೃಹಲಕ್ಷ್ಮಿ ಯೋಜನೆಯನ್ನು 2,000 ರೂಪಾಯಿ ಬಂದಿರುವುದಿಲ್ಲ. ಹಾಗಾದರೆ 2,000 ರೂಪಾಯಿ ಯಾವಾಗ ಬರಬಹುದು ಅಂತ ಮೊಬೈಲಲ್ಲಿ ನೀವು ಬ್ಯಾಲೆನ್ಸನ್ನು ಚೆಕ್ ಮಾಡ್ತಾ ಇರುತ್ತೀರಾ. ಅಂದರೆ ನಿಮ್ಮ ಖಾತೆ ಕೂಡ ಹಣ ಬಂದು ಜಮಾ ಆಗಿರಲಿಲ್ಲ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಟೇಟ್ಮೆಂಟ್ಗಳನ್ನ ಏನೇನು ಕೊಡ್ತಾ ಇದ್ದಾರೆ ಅದರ ಬಗ್ಗೆನೂ ಕೂಡ ಅಬ್ಸರ್ವ್ ಮಾಡ್ತಾ ಇರುತ್ತೀರಾ. ಅಂದರೆ ದಸರಾ ಹಬ್ಬಕ್ಕಿಂತ ಮುಂಚೆ 2,000 ರೂಪಾಯಿ ಬರುತ್ತೆ ಅಂತ ಲೇಟೆಸ್ಟ್ ಆಗಿ ಲಾಟ್ಸ್ ಒಂದು ಅಪ್ಡೇಟ್ಸನ್ನು ಕೊಟ್ಟಿದ್ದಾರೆ. ಅದಾದಮೇಲೆ ಅವರು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ತಿರ್ಗಾ ಯಾವುದೇ ತರಹದ ಒಂದು ಅಪ್ಡೇಟ್ಸನ್ನು ಕೊಟ್ಟಿಲ್ಲ. ಇಲ್ಲಿ ಸರ್ಕಾರದವರು ಹೇಳ್ತಾ ಇರೋದು ಕ್ಲಿಯರ್ ಆಗಿದೆ. ಈ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನು ಏನಿದೆಯಲ್ಲ ಅದನ್ನು ನಾವು ಯಾವುದೇ ಕಾರಣ ಕೂಡ ಸ್ಟಾಪ್ ಮಾಡುವುದಕ್ಕೆ ಹೋಗಲ್ಲ. ಖಂಡಿತವಾಗ್ಲೂ ಎಲ್ಲ ಮಹಿಳೆಯರ ಖಾತೆ ಕೂಡ ಹಾಕುತ್ತೀವಿ, 5 ವರ್ಷನೂ ಕೂಡ ಬರುತ್ತೆ ಅಂತ ಹೇಳುತ್ತಿದ್ದಾರೆ. ಆದರೆ ಇದು ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಬರಬೇಕಾಗಿತ್ತಲ್ಲ, ಒಂದು ಡೇಟ್ ಬಂತು, ಯಾವುದೇ ಕಾರಣಕ್ಕೂ ಕೂಡ ಬರ್ತಾ ಇಲ್ಲ. ಇಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ. ಮತ್ತು ನಿಮಗೆ ಎಲ್ಲರಿಗೂ ಕೂಡ ಕಾಮನ್ ಆಗಿ ಒಂದು ಡೌಟ್ ಇರುತ್ತಲ್ಲ, ಇವಾಗ ಗೃಹಲಕ್ಷ್ಮಿ ಯೋಜನೆಯನ್ನು ಬೇರೆಯವರಿಗೆ ಏನಾದರೂ 2,000 ರೂಪಾಯಿ ಕ್ರೆಡಿಟ್ ಮಾಡಿದ್ರಾ ಅಥವಾ ಸುಮ್ಮನೆ ಮಾತ್ರ ಬಂದಿಲ್ವಾ 2,000 ರೂಪಾಯಿ? ಹಾಗಾದರೆ ನಮಗೆ 2,000 ರೂಪಾಯಿ ಯಾವಾಗ ಬರುತ್ತೆ? ಇವಾಗ ದಸರಾ ಹಬ್ಬ ಏನೋ ಹತ್ತಿರ ಬರುತ್ತಿದೆಯಲ್ಲ ಅಂತಲೂ ಕೂಡ ನೀವು ಕೇಳುತ್ತಿದ್ದೀರಾ. ಇದರ ಬಗ್ಗೆ ಲೇಟೆಸ್ಟ್ ಆಗಿ ಏನೇನು ಅಪ್ಡೇಟ್ಸ್ ಬಂದಿದೆ ಅದರ ಬಗ್ಗೆ ನಿಮಗೆ ತಿಳಿಸಿಕೊಡುವುದಾದರೆ, ಇಲ್ಲಿ ನೋಡಿ ಗೃಹಲಕ್ಷ್ಮಿ ಯೋಜನೆಯನ್ನು ಏನಿದೆಯಲ್ಲ ದಸರಾ ಹಬ್ಬಕ್ಕಿಂತ ಮುಂಚೆ ಹಾಕುತ್ತೀವಿ ಅಂತ ಹೇಳಿದ್ದಾರೆ. ಈ ತಿಂಗಳು 1ನೇ ತಾರೀಕಿನಿಂದ ಹಾಕುತ್ತೀವಿ ಅಥವಾ 2ನೇ ತಾರೀಕಿನಿಂದ ಹಾಕುತ್ತೀವಿ ಅಂತ ಯಾವುದೇ ತರಹದ ಕರೆಕ್ಟ್ ಡೇಟ್ ಅಂತೂ ಹೇಳಿಲ್ಲ. ಅದರಿಂದ ನಿಮಗೆ ಏನಾಗುತ್ತದೆ ಅಂದರೆ ಗೃಹಲಕ್ಷ್ಮಿ ಯೋಜನೆಯನ್ನು ಏನು ಬರಬೇಕಾಗಿತ್ತಲ್ಲ, ಇವಾಗ ಮೊದಲನೇ ಹಂತವಾಗಿ 2,000 ರೂಪಾಯಿ ಅದು ನಿಮಗೆ ಕೇವಲ ಇನ್ನು ಕೆಲವು ದಿನಗಳಲ್ಲಿ ಅಂದರೆ 2-3 ದಿನಗಳಲ್ಲಿ ನೀವು ಹಣನ ರಿಸೀವ್ ಮಾಡಿಕೊಳ್ಳುವುದಕ್ಕೆ ಸ್ಟಾರ್ಟ್ ಮಾಡಬಹುದು. ಅಂದರೆ ನಿಮಗೆ 5ನೇ ತಾರೀಕು ಅಥವಾ 6ನೇ ತಾರೀಕು ಅಷ್ಟರಲ್ಲಿ ನೀವು ಎಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಡಿ ಮೊದಲನೇ ಹಂತವಾಗಿ 2,000 ರೂಪಾಯಿ ಹಣನ ಪಡೆದುಕೊಳ್ಳುತ್ತೀರಾ. ಅದಾದಮೇಲೆ ತಿರ್ಗಾ ಇದೇ ತಿಂಗಳಲ್ಲಿ ತಿರ್ಗಾ 4,000 ರೂಪಾಯಿಯನ್ನು ಪಡೆದುಕೊಳ್ಳುತ್ತೀರಾ. ಅದರಿಂದ ಯಾರು ಕೂಡ ಏನು ವರಿ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ. ಶಾರ್ಟ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬಂದು ನಿಮಗೆ ಕ್ರೆಡಿಟ್ ಆಗುತ್ತೆ. ಹಾಗೆ ಇದೇ ತರಹದ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ಬಂದಿತ್ತು, ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದ್ದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.